ವೃಶ್ಚಿಕ ರಾಶಿಯವರೇ, ನೀವು ಈಗ ಕೇಳಲಿರುವುದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ ಅಂತ ಗ್ರಹಗಳು ಹೇಳುತ್ತಿವೆ. ಅದನ್ನು ಕುರಿತು ಅಷ್ಟೇ ಅಲ್ಲ, ನಿಮ್ಮ ಹಿಂದಿನ ಕರ್ಮ ಈಗ ಹಿಂದಿರುಗಿ ಬರುತ್ತಿದೆ ಮತ್ತು ಅದು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಥವಾ ಒಂದು ದೊಡ್ಡ ಪರೀಕ್ಷೆಗೆ ಒಳಪಡಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅದಕ್ಕಾಗಿಯೇ ನಾನು ಈ ವಿಡಿಯೋ ಮಾಡುತ್ತಿದ್ದೇನೆ, ಏಕೆಂದರೆ ಈ ಮಾಹಿತಿ ನಿಮಗೆ ತಿಳಿಯದೆ ಹೋದರೆ ನೀವು ಒಂದು ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬಹುದು. ಕೇಳಿ ಅಷ್ಟೇ ಅಲ್ಲ, ಈ ಸಮಯ ಬಹಳ ವಿಶೇಷವಾದದ್ದು, ಏಕೆಂದರೆ ಈ ರೀತಿಯ ಗ್ರಹ ಸ್ಥಿತಿ ಸುಮಾರು 150 ವರ್ಷಗಳ ನಂತರ ಮತ್ತೆ ಬರುವುದು. ಅಂದರೆ ಇದೊಂದು ಅಪರೂಪದ ಕಾಲ ಮತ್ತು ನೀವು ಈಗ ಕೇಳುತ್ತಿರುವುದು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಮಾಹಿತಿಯಾಗಬಹುದು. ಹಾಗಾಗಿ ನನ್ನ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ ಮತ್ತು ನಿಮ್ಮ ಜೀವನದಲ್ಲಿ ಏನು ಆಗಲಿದೆ ಎಂಬುದನ್ನು ತಿಳಿದುಕೊಳ್ಳಿ. ನಂಬಿ, ಇದು ಕೇವಲ ಭವಿಷ್ಯ ಹೇಳುವುದು ಮಾತ್ರವಲ್ಲ, ಇದು ನಿಮ್ಮ ಆತ್ಮದ ಸಂದೇಶ, ಇದು ಬ್ರಹ್ಮಾಂಡದ ಸಂಕೇತ ಮತ್ತು ಈ ಸಂಕೇತವನ್ನು ಅರ್ಥ ಮಾಡಿಕೊಂಡರೆ ನೀವು ಬಹಳ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಹಾಗಾಗಿ ಸಂಪೂರ್ಣ ವಿಡಿಯೋ ನೋಡಿ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಈಗ ಗ್ರಹಗಳ ಚಲನೆಯನ್ನು ನೋಡೋಣ ಮತ್ತು ಅದು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲು ಗುರುಗ್ರಹದ ಬಗ್ಗೆ ಮಾತನಾಡೋಣ. ಗುರುಗ್ರಹ ಈಗ ಒಂದು ವಿಶೇಷ ಸ್ಥಾನದಲ್ಲಿದ್ದು ನಿಮ್ಮ ರಾಶಿಯ ಮೇಲೆ ಒಂದು ಅದ್ಭುತ ದೃಷ್ಟಿ ಬೀರುತ್ತಿದೆ. ಇದರರ್ಥ ನಿಮ್ಮ ಜೀವನದಲ್ಲಿ ಜ್ಞಾನ ಹೆಚ್ಚಾಗುತ್ತದೆ, ನಿಮ್ಮ ಅದೃಷ್ಟ ಬಲವಾಗುತ್ತದೆ ಮತ್ತು ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ಸಿಗುತ್ತದೆ. ಆದರೆ ಕೇಳಿ, ಇದು ಕೇವಲ ಆರಂಭ ಮಾತ್ರ, ಏಕೆಂದರೆ ಶನಿಗ್ರಹ ಕೂಡ ಈಗ ಒಂದು ಮಹತ್ವದ ಸ್ಥಾನದಲ್ಲಿದ್ದು ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುತ್ತಿದೆ. ಶನಿಗ್ರಹ ಅಂದರೆ ಕರ್ಮದ ದೇವರು ಮತ್ತು ಈ ಸಮಯದಲ್ಲಿ ನಿಮ್ಮ ಹಿಂದಿನ ಕರ್ಮಗಳ ಫಲಿತಾಂಶ ನಿಮಗೆ ಬರುತ್ತಿದೆ. ನೀವು ಒಳ್ಳೆಯದನ್ನು ಮಾಡಿದ್ದರೆ ಒಳ್ಳೆಯದು ಬರುತ್ತದೆ ಮತ್ತು ನೀವು ತಪ್ಪು ಮಾಡಿದ್ದರೆ ಅದರ ಪರಿಣಾಮವೂ ಬರುತ್ತದೆ. ಆದರೆ ಚಿಂತೆ ಮಾಡಬೇಡಿ, ಏಕೆಂದರೆ ಈ ಸಮಯದಲ್ಲಿ ನೀವು ಸರಿಯಾದ ಪರಿಹಾರಗಳನ್ನು ಮಾಡಿದರೆ ಎಲ್ಲವೂ ಸರಿಯಾಗುತ್ತದೆ ಮತ್ತು ನಿಮ್ಮ ಜೀವನ ಮತ್ತೆ ಟ್ರ್ಯಾಕ್ಗೆ ಬರುತ್ತದೆ. ಈಗ ರಾಹು ಕೇತುಗಳ ಬಗ್ಗೆ ಮಾತನಾಡೋಣ. ಇವುಗಳು ಬಹಳ ಶಕ್ತಿಶಾಲಿ ಗ್ರಹಗಳು ಮತ್ತು ಇವು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರುತ್ತವೆ. ರಾಹು ಕೇತು ಈಗ ನಿಮ್ಮ ರಾಶಿಯ ಮೇಲೆ ವಿಶೇಷ ದೃಷ್ಟಿ ಬೀರುತ್ತಿವೆ ಮತ್ತು ಇದರರ್ಥ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡ ಬದಲಾವಣೆ ಆಗಬಹುದು. ಇದು ಒಳ್ಳೆಯದಾಗಬಹುದು ಅಥವಾ ಒಂದು ಸವಾಲಾಗಬಹುದು. ಆದರೆ ನೀವು ಧೈರ್ಯದಿಂದ ಎದುರಿಸಿದರೆ ಈ ಸವಾಲು ನಿಮ್ಮನ್ನು ಇನ್ನೂ ಬಲಶಾಲಿಯಾಗಿ ಮಾಡುತ್ತದೆ ಮತ್ತು ನೀವು ಇನ್ನೂ ದೊಡ್ಡ ಯಶಸ್ಸನ್ನು ಸಾಧಿಸುತ್ತೀರಿ. ಗ್ರಹಗಳ ದಶೆಯ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ನಿಮಗೆ ಒಂದು ವಿಶೇಷ ದಶೆ ನಡೆಯುತ್ತಿದೆ ಮತ್ತು ಈ ದಶೆ ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದದ್ದು. ಈ ದಶೆಯಲ್ಲಿ ನೀವು ಏನು ಮಾಡುತ್ತೀರೋ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಮತ್ತು ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಬೇಕು. ಆದರೆ ಚಿಂತೆ ಮಾಡಬೇಡಿ, ಏಕೆಂದರೆ ಈ ದಶೆ ನಿಮಗೆ ಬಹಳ ಅವಕಾಶಗಳನ್ನು ತರುತ್ತದೆ ಮತ್ತು ನೀವು ಸರಿಯಾಗಿ ಬಳಸಿದರೆ ನೀವು ಬಹಳ ಎತ್ತರಕ್ಕೆ ಹೋಗಬಹುದು. ಈಗ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಬಹಳ ಹೆಚ್ಚಾಗಿದೆ ಮತ್ತು ನೀವು ಯಾವುದೇ ದೇವರ ಪೂಜೆ ಮಾಡಿದರೂ ಅದು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದ ಪಡೆಯಿರಿ ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಿ. ಈಗ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ. ಕೇಳಿ ವೃಶ್ಚಿಕ ರಾಶಿಯವರೇ, ಮುಂದಿನ 15 ದಿನಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಮಹತ್ವದವು. ಈ ಸಮಯದಲ್ಲಿ ನಿಮಗೆ ಒಂದು ದೊಡ್ಡ ಅವಕಾಶ ಬರುತ್ತಿದೆ ಮತ್ತು ಈ ಅವಕಾಶವನ್ನು ನೀವು ಕಳೆದುಕೊಳ್ಳಬಾರದು, ಏಕೆಂದರೆ ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಪ್ರಚಾರ ಸಿಗಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಮತ್ತು ನೀವು ಹೊಸ ಉದ್ಯೋಗ ಹುಡುಕುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಒಂದು ಉತ್ತಮ ಅವಕಾಶ ಸಿಗುತ್ತದೆ. ಆದರೆ ಕೇಳಿ, ಈ ಅವಕಾಶವನ್ನು ಪಡೆಯಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕು. ಗ್ರಹಗಳು ನಿಮಗೆ ಅವಕಾಶ ತರುತ್ತವೆ, ಆದರೆ ಅದನ್ನು ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಸಿದ್ಧರಾಗಿರಿ ಮತ್ತು ನಿಮ್ಮ ಅವಕಾಶವನ್ನು ಪಡೆದುಕೊಳ್ಳಿ. ವ್ಯಾಪಾರ ಮಾಡುವವರಿಗೆ ಈ ಸಮಯ ಬಹಳ ಉತ್ತಮ. ಮುಂದಿನ 30 ದಿನಗಳಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಬಹಳ ಲಾಭ ಆಗುತ್ತದೆ ಮತ್ತು ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು. ಆದರೆ ಕೇಳಿ, ಈ ಸಮಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು, ಏಕೆಂದರೆ ಕೆಲವು ಜನರು ನಿಮ್ಮನ್ನು ಮೋಸ ಮಾಡಲು ಪ್ರಯತ್ನಿಸಬಹುದು. ಹಾಗಾಗಿ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲವನ್ನೂ ಚೆನ್ನಾಗಿ ಓದಿ ಮತ್ತು ಅರ್ಥ ಮಾಡಿಕೊಳ್ಳಿ. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ ಮತ್ತು ಯಾವುದೇ ತಪ್ಪು ತಿಳುವಳಿಕೆ ಇರಬಾರದು. ಈ ಸಮಯದಲ್ಲಿ ನೀವು ಜಾಗರೂಕರಾಗಿದ್ದರೆ ನಿಮ್ಮ ವ್ಯಾಪಾರ ಬಹಳ ಉತ್ತಮವಾಗಿ ಬೆಳೆಯುತ್ತದೆ ಮತ್ತು ನೀವು ಒಂದು ದೊಡ್ಡ ಯಶಸ್ಸನ್ನು ಸಾಧಿಸುತ್ತೀರಿ. ಮತ್ತೊಂದು ಮಹತ್ವದ ವಿಷಯ ಎಂದರೆ ಈ ಸಮಯದಲ್ಲಿ ನೀವು ಹೊಸ ಗ್ರಾಹಕರನ್ನು
ಪಡೆಯಬಹುದು ಮತ್ತು ನಿಮ್ಮ ಮಾರಾಟ ಹೆಚ್ಚಾಗಬಹುದು. ಹಾಗಾಗಿ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಮತ್ತು ನಿಮ್ಮ ವ್ಯಾಪಾರವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಿ. ಈಗ ಹಣಕಾಸಿನ ಬಗ್ಗೆ ಮಾತನಾಡೋಣ. ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಹಳ ಉತ್ತಮವಾಗಿರುತ್ತದೆ. ಮುಂದಿನ 15 ದಿನಗಳಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಹಣ ಬರಬಹುದು. ಇದು ಹಳೆಯ ಹೂಡಿಕೆಯಿಂದ ಬರಬಹುದು ಅಥವಾ ಯಾರಾದರೂ ನಿಮಗೆ ಸಾಲ ತೀರಿಸಬಹುದು ಅಥವಾ ಯಾವುದೋ ಹಳೆಯ ಕೆಲಸಕ್ಕೆ ನಿಮಗೆ ಹಣ ಸಿಗಬಹುದು. ಆದರೆ ಕೇಳಿ, ಈ ಹಣವನ್ನು ನೀವು ಸರಿಯಾಗಿ ಬಳಸಬೇಕು ಮತ್ತು ವ್ಯರ್ಥವಾಗಿ ಖರ್ಚು ಮಾಡಬಾರದು. ಈ ಸಮಯದಲ್ಲಿ ನೀವು ಉಳಿತಾಯ ಮಾಡಿ ಮತ್ತು ಭವಿಷ್ಯಕ್ಕಾಗಿ ಯೋಜಿಸಿ, ಏಕೆಂದರೆ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಹಣದ ಅವಶ್ಯಕತೆ ಇರಬಹುದು ಮತ್ತು ಆಗ ಈ ಉಳಿತಾಯ ನಿಮಗೆ ಬಹಳ ಉಪಯುಕ್ತವಾಗುತ್ತದೆ. ನಿಮ್ಮ ಹಳೆಯ ಸಾಲದ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ನೀವು ನಿಮ್ಮ ಹಳೆಯ ಸಾಲವನ್ನು ತೀರಿಸಬಹುದು ಮತ್ತು ಈ ಹೊರೆಯಿಂದ ಮುಕ್ತರಾಗಬಹುದು. ಇದು ನಿಮಗೆ ಬಹಳ ಮಾನಸಿಕ ಶಾಂತಿಯನ್ನು ತರುತ್ತದೆ ಮತ್ತು ನೀವು ನಿಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಬಹುದು. ಆದರೆ ಕೇಳಿ, ಇನ್ನು ಮುಂದೆ ಯಾವುದೇ ಅನಾವಶ್ಯಕ ಸಾಲ ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಏಕೆಂದರೆ ಸಾಲದಲ್ಲಿ ಮುಳುಗುವುದು ಬಹಳ ಸುಲಭ ಆದರೆ ಅದರಿಂದ ಹೊರಬರುವುದು ಬಹಳ ಕಷ್ಟ. ಹಾಗಾಗಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಮತ್ತೊಂದು ಮಹತ್ವದ ವಿಷಯ ಎಂದರೆ ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡಬಹುದು, ಆದರೆ ಅದು ದೀರ್ಘಕಾಲೀನ ಹೂಡಿಕೆಯಾಗಿರಲಿ, ಏಕೆಂದರೆ ಅದು ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಬಹಳ ಲಾಭವನ್ನು ತರುತ್ತದೆ. ಹಾಗಾಗಿ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿಕೊಳ್ಳಿ. ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನ ಬಹಳ ಸುಂದರವಾಗಿರುತ್ತದೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ನಿಮ್ಮ ಪಾಲುದಾರರೊಂದಿಗೆ ನಿಮ್ಮ ಬಂಧ ಇನ್ನೂ ಬಲವಾಗುತ್ತದೆ ಮತ್ತು ನೀವಿಬ್ಬರೂ ಒಟ್ಟಿಗೆ ಬಹಳ ಸಂತೋಷದ ಸಮಯವನ್ನು ಕಳೆಯುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಪಾಲುದಾರರೊಂದಿಗೆ ಮುಕ್ತವಾಗಿ ಮಾತನಾಡಿ ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ, ಏಕೆಂದರೆ ಇದು ನಿಮ್ಮ ಸಂಬಂಧವನ್ನು ಇನ್ನೂ ಗಾಢವಾಗಿಸುತ್ತದೆ ಮತ್ತು ನೀವಿಬ್ಬರೂ ಒಬ್ಬರನ್ನೊಬ್ಬರು ಇನ್ನೂ ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಆದರೆ ಕೇಳಿ, ಈ ಸಮಯದಲ್ಲಿ ಕೆಲವು ಸಣ್ಣ ಜಗಳಗಳು ಆಗಬಹುದು, ಆದರೆ ಅವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಮತ್ತು ಶಾಂತವಾಗಿ ಪರಿಹರಿಸಿ, ಏಕೆಂದರೆ ಇವು ಕೇವಲ ತಾತ್ಕಾಲಿಕವಾದವು ಮತ್ತು ಶೀಘ್ರದಲ್ಲೇ ಎಲ್ಲವೂ ಸಾಮಾನ್ಯವಾಗುತ್ತದೆ. ಒಂಟಿಯಾಗಿರುವವರಿಗೆ ಈ ಸಮಯ ಬಹಳ ವಿಶೇಷವಾದದ್ದು. ಮುಂದಿನ 30 ದಿನಗಳಲ್ಲಿ ನಿಮಗೆ ಯಾರಾದರೂ ವಿಶೇಷ ವ್ಯಕ್ತಿ ಸಿಗಬಹುದು ಮತ್ತು ನೀವು ಪ್ರೀತಿಯಲ್ಲಿ ಬೀಳಬಹುದು. ಈ ವ್ಯಕ್ತಿ ನಿಮ್ಮ ಹಳೆಯ ಸ್ನೇಹಿತನಾಗಿರಬಹುದು ಅಥವಾ ನೀವು ಹೊಸದಾಗಿ ಭೇಟಿಯಾಗುವ ಯಾರಾದರೂ ಆಗಿರಬಹುದು. ಆದರೆ ಕೇಳಿ, ಈ ಸಂಬಂಧವನ್ನು ಆತುರದಿಂದ ಮುಂದೆ ತೆಗೆದುಕೊಂಡು ಹೋಗಬೇಡಿ. ಮೊದಲು ಆ ವ್ಯಕ್ತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಮತ್ತು ನಂತರ ನಿರ್ಧಾರ ತೆಗೆದುಕೊಳ್ಳಿ, ಏಕೆಂದರೆ ಪ್ರೀತಿ ಎಂಬುದು ಬಹಳ ಸೂಕ್ಷ್ಮವಾದದ್ದು ಮತ್ತು ತಪ್ಪು ನಿರ್ಧಾರ ತೆಗೆದುಕೊಂಡರೆ ನಂತರ ನೋವು ಆಗಬಹುದು. ಹಾಗಾಗಿ ಜಾಗರೂಕರಾಗಿರಿ, ಆದರೆ ಮನಸ್ಸು ತೆರೆದುಕೊಳ್ಳಿ, ಏಕೆಂದರೆ ಪ್ರೀತಿ ಎಂಬುದು ಜೀವನದ ಅತ್ಯಂತ ಸುಂದರವಾದ ಅನುಭವ ಮತ್ತು ಅದನ್ನು ಅನುಭವಿಸಿ. ಮದುವೆಯ ಬಗ್ಗೆ ಮಾತನಾಡೋಣ. ನೀವು ಮದುವೆಯಾಗಲು ಯೋಚಿಸುತ್ತಿದ್ದರೆ ಈ ಸಮಯ ಬಹಳ ಉತ್ತಮ. ಮುಂದಿನ 30 ದಿನಗಳಲ್ಲಿ ನಿಮಗೆ ಮದುವೆಯ ಪ್ರಸ್ತಾಪ ಬರಬಹುದು ಅಥವಾ ನೀವು ನಿಮ್ಮ ಕುಟುಂಬದವರೊಂದಿಗೆ ಮದುವೆಯ ಬಗ್ಗೆ ಮಾತನಾಡಬಹುದು ಮತ್ತು ಅವರು ಒಪ್ಪುತ್ತಾರೆ. ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತದೆ ಮತ್ತು ನೀವು ಹೊಸ ಜೀವನವನ್ನು ಪ್ರಾರಂಭಿಸುತ್ತೀರಿ. ಆದರೆ ಕೇಳಿ, ಮದುವೆ ಎಂಬುದು ಕೇವಲ 2 ವ್ಯಕ್ತಿಗಳ ಸೇರಿಕೆ ಮಾತ್ರವಲ್ಲ, ಇದು 2 ಕುಟುಂಬಗಳ ಸೇರಿಕೆ. ಹಾಗಾಗಿ ಎಲ್ಲವನ್ನೂ ಚೆನ್ನಾಗಿ ಯೋಚಿಸಿ ಮತ್ತು ನಂತರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕುಟುಂಬದವರೊಂದಿಗೆ ಮಾತನಾಡಿ ಮತ್ತು ಅವರ ಸಲಹೆಯನ್ನು ತೆಗೆದುಕೊಳ್ಳಿ, ಏಕೆಂದರೆ ಅವರು ನಿಮ್ಮ ಶ್ರೇಯಸ್ಸನ್ನು ಯೋಚಿಸುತ್ತಾರೆ. ಕುಟುಂಬದ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂಬಂಧ ಬಹಳ ಉತ್ತಮವಾಗಿರುತ್ತದೆ. ನೀವು ನಿಮ್ಮ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಮತ್ತು ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೋ ಶುಭ ಕಾರ್ಯ ಆಗಬಹುದು ಮತ್ತು ಎಲ್ಲರೂ ಸಂತೋಷದಿಂದ ಇರುತ್ತಾರೆ. ಆದರೆ ಕೇಳಿ, ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಏಕೆಂದರೆ ಈ ಸಮಯದಲ್ಲಿ ಅವರಿಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು. ಹಾಗಾಗಿ ಅವರನ್ನು ನೋಡಿಕೊಳ್ಳಿ ಮತ್ತು ಅವರ ಅಗತ್ಯಗಳನ್ನು ಪೂರೈಸಿ, ಏಕೆಂದರೆ ಅವರು ನಿಮ್ಮನ್ನು ಬೆಳೆಸಿದ್ದಾರೆ ಮತ್ತು ಈಗ ಅವರನ್ನು ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ಆರೋಗ್ಯದ ಬಗ್ಗೆ ಮಾತನಾಡೋಣ. ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು, ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು. ನಿಮಗೆ ತಲೆನೋವು ಆಗಬಹುದು ಅಥವಾ ಹೊಟ್ಟೆ ನೋವು ಆಗಬಹುದು ಅಥವಾ ಜ್ವರ ಬರಬಹುದು, ಆದರೆ ಇವು ಕೇವಲ ತಾತ್ಕಾಲಿಕವಾದವು ಮತ್ತು ಸರಿಯಾದ ಚಿಕಿತ್ಸೆ ತೆಗೆದುಕೊಂಡರೆ ಶೀಘ್ರವಾಗಿ ಸರಿಯಾಗುತ್ತವೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಮತ್ತು ಸರಿಯಾದ ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸಿ. ಮತ್ತೊಂದು ಮಹತ್ವದ ವಿಷಯ ಎಂದರೆ ನೀವು ನಿಮ್ಮ ಆಹಾರದ ಬಗ್ಗೆ ಗಮನ ಕೊಡಬೇಕು. ಆರೋಗ್ಯಕರ ಆಹಾರ ತಿನ್ನಿ ಮತ್ತು ಜಂಕ್ ಫುಡ್ ತಿನ್ನುವುದನ್ನು
ತಪ್ಪಿಸಿ ಏಕೆಂದರೆ ಇದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ. ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವು ಮಹತ್ವದ್ದು. ನೀವು ತುಂಬಾ ಒತ್ತಡದಲ್ಲಿರಬಹುದು ಅಥವಾ ಚಿಂತೆಯಲ್ಲಿರಬಹುದು, ಆದರೆ ಈ ಒತ್ತಡವನ್ನು ನಿಮ್ಮ ಮೇಲೆ ಹೊರೆಯಾಗಲು ಬಿಡಬೇಡಿ. ಧ್ಯಾನ ಮಾಡಿ, ಯೋಗ ಮಾಡಿ ಮತ್ತು ನಿಮ್ಮನ್ನು ಶಾಂತಗೊಳಿಸಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಮಾತನಾಡಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ, ಏಕೆಂದರೆ ಮಾತನಾಡುವುದರಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ನಿಮಗೆ ಉತ್ತಮವಾಗುತ್ತದೆ. ಮತ್ತೊಂದು ಮಹತ್ವದ ವಿಷಯ ಎಂದರೆ ನೀವು ಸಕಾರಾತ್ಮಕವಾಗಿರಬೇಕು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಬರಗೊಡಿಸಬೇಡಿ, ಏಕೆಂದರೆ ನಕಾರಾತ್ಮಕತೆ ನಿಮ್ಮನ್ನು ಕೆಳಗೆ ಎಳೆಯುತ್ತದೆ ಮತ್ತು ನಿಮ್ಮ ಪ್ರಗತಿಯನ್ನು ತಡೆಯುತ್ತದೆ. ಈಗ ನಾನು ನಿಮಗೆ 3 ಪ್ರಮುಖ ಘಟನೆಗಳ ಬಗ್ಗೆ ಹೇಳುತ್ತೇನೆ. ಇವು ಮುಂದಿನ 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುತ್ತವೆ ಮತ್ತು ಇವು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಮೊದಲ ಘಟ್ಟದಲ್ಲಿ ನಿಮಗೆ ಒಂದು ದೊಡ್ಡ ಅವಕಾಶ ಬರುತ್ತದೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಆಗಬಹುದು ಅಥವಾ ನಿಮ್ಮ ವ್ಯಾಪಾರದಲ್ಲಿ ಆಗಬಹುದು ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಬಹುದು, ಆದರೆ ಈ ಅವಕಾಶ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತದೆ ಮತ್ತು ನೀವು ಒಂದು ಹೊಸ ಹಂತಕ್ಕೆ ಹೋಗುತ್ತೀರಿ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ಮತ್ತೆ ಬರದೇ ಇರಬಹುದು. ಹಾಗಾಗಿ ಸಿದ್ಧರಾಗಿರಿ ಮತ್ತು ಈ ಅವಕಾಶವನ್ನು 2 ಕೈಗಳಿಂದ ಪಡೆದುಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಎರಡನೇ ಘಟ್ಟದಲ್ಲಿ ನಿಮಗೆ ಒಂದು ಅನಿರೀಕ್ಷಿತ ಸುದ್ದಿ ಸಿಗುತ್ತದೆ. ಈ ಸುದ್ದಿ ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು, ಆದರೆ ಇದು ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಈ ಸುದ್ದಿ ನಿಮ್ಮ ಕುಟುಂಬದಿಂದ ಬರಬಹುದು ಅಥವಾ ನಿಮ್ಮ ಕೆಲಸದಿಂದ ಬರಬಹುದು ಅಥವಾ ಎಲ್ಲಿಂದಲಾದರೂ ಬರಬಹುದು, ಆದರೆ ಈ ಸುದ್ದಿಯನ್ನು ಕೇಳಿದಾಗ ನೀವು ಶಾಂತವಾಗಿರಬೇಕು ಮತ್ತು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಬಾರದು. ಮೊದಲು ಆಲೋಚಿಸಿ ಮತ್ತು ನಂತರ ನಿರ್ಧಾರ ತೆಗೆದುಕೊಳ್ಳಿ, ಏಕೆಂದರೆ ಭಾವನಾತ್ಮಕ ನಿರ್ಧಾರಗಳು ಸಾಮಾನ್ಯವಾಗಿ ತಪ್ಪಾಗಿರುತ್ತವೆ ಮತ್ತು ನಂತರ ಪಶ್ಚಾತ್ತಾಪ ಆಗುತ್ತದೆ. ಹಾಗಾಗಿ ಎಚ್ಚರವಾಗಿರಿ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. 3ನೇ ಘಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತದೆ. ಈ ಬದಲಾವಣೆ ಒಳ್ಳೆಯದಾಗಿರುತ್ತದೆ ಮತ್ತು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ನೀವು ಒಂದು ಹೊಸ ಜಾಗಕ್ಕೆ ಸ್ಥಳಾಂತರಗೊಳ್ಳಬಹುದು ಅಥವಾ ನೀವು ಹೊಸ ಉದ್ಯೋಗ ಸೇರಬಹುದು ಅಥವಾ ನೀವು ಹೊಸ ವ್ಯಾಪಾರ ಪ್ರಾರಂಭಿಸಬಹುದು ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸದು ಪ್ರಾರಂಭವಾಗುತ್ತದೆ. ಈ ಬದಲಾವಣೆ ಮೊದಲಲ್ಲಿ ಸ್ವಲ್ಪ ಕಷ್ಟ ಕೊಡಬಹುದು, ಆದರೆ ನಂತರ ಎಲ್ಲವೂ ಸರಿಯಾಗುತ್ತದೆ ಮತ್ತು ನೀವು ಸಂತೋಷವಾಗಿರುತ್ತೀರಿ. ಹಾಗಾಗಿ ಈ ಬದಲಾವಣೆಗೆ ಹೆದರಬೇಡಿ ಮತ್ತು ಅದನ್ನು ಸ್ವಾಗತಿಸಿ, ಏಕೆಂದರೆ ಇದು ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ. ಶಿಕ್ಷಣದ ಬಗ್ಗೆ ಮಾತನಾಡೋಣ. ವಿದ್ಯಾರ್ಥಿಗಳೇ, ಈ ಸಮಯ ನಿಮಗೆ ಬಹಳ ಉತ್ತಮ. ನೀವು ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಶಿಕ್ಷಕರು ಮತ್ತು ತಂದೆ ತಾಯಿಗಳು ನಿಮ್ಮ ಮೇಲೆ ಹೆಮ್ಮೆ ಪಡುತ್ತಾರೆ. ಆದರೆ ಕೇಳಿ, ನೀವು ಕಷ್ಟಪಟ್ಟು ಓದಬೇಕು ಮತ್ತು ನಿಮ್ಮ ಗಮನವನ್ನು ಕಳೆದುಕೊಳ್ಳಬಾರದು. ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ವಿಚಲನಗಳು ಬರಬಹುದು, ಆದರೆ ಅವುಗಳನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ, ಏಕೆಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಮತ್ತು ನೀವು ಈಗ ಏನು ಮಾಡುತ್ತೀರೋ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ವೃಶ್ಚಿಕ ರಾಶಿಯವರೇ, ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ ನೀವು ಬಹಳ ವಿಶೇಷವಾದ ಜನರು ಮತ್ತು ನಿಮ್ಮ ಒಳಗೆ ಬಹಳ ದೊಡ್ಡ ಶಕ್ತಿ ಅಡಗಿದೆ. ನೀವು ಯಾವುದೇ ಕೆಲಸವನ್ನು ಮಾಡಬಹುದು ಮತ್ತು ಯಾವುದೇ ಎತ್ತರಕ್ಕೆ ಹೋಗಬಹುದು, ಆದರೆ ಅದಕ್ಕಾಗಿ ನೀವು ನಿಮ್ಮನ್ನು ನಂಬಬೇಕು ಮತ್ತು ಕಷ್ಟಪಟ್ಟು ಕೆಲಸ ಮಾಡಬೇಕು. ಗ್ರಹಗಳು ನಿಮಗೆ ಅವಕಾಶಗಳನ್ನು ತರುತ್ತವೆ, ಆದರೆ ಅವುಗಳನ್ನು ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಎದ್ದು ನಿಂತು ಮುಂದೆ ಹೋಗಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ. ನಾನು ನಿಮಗೆ ಆಶೀರ್ವಾದ ನೀಡುತ್ತೇನೆ ಮತ್ತು ನಿಮ್ಮ ಜೀವನ ಸಂತೋಷ ಮತ್ತು ಶಾಂತಿಯಿಂದ ತುಂಬಲಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ಬಹಳ ದೊಡ್ಡ ಯಶಸ್ಸನ್ನು ಸಾಧಿಸಲಿ ಮತ್ತು ನಿಮ್ಮ ಕುಟುಂಬವನ್ನು ಗರ್ವಪಡಿಸಲಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಮಹತ್ವದ ಮಾಹಿತಿಯನ್ನು ತರುತ್ತೇನೆ ಮತ್ತು ನಿಮ್ಮ ಜೀವನವನ್ನು ಇನ್ನೂ ಉತ್ತಮಗೊಳಿಸುವ ಮಾರ್ಗಗಳನ್ನು ತೋರಿಸುತ್ತೇನೆ. ಆದ್ದರಿಂದ ನನ್ನ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿ, ಇದರಿಂದ ನನ್ನ ಹೊಸ ವಿಡಿಯೋ ಬಂದಾಗ ನಿಮಗೆ ತಿಳಿಯುತ್ತದೆ. ಧನ್ಯವಾದಗಳು.